ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬಾ ಆರೋಗ್ಯಕರವಾದಂಥ ಹಾಗೆ ಸಾಂಪ್ರದಾಯಿಕವಾಗಿರೋಂಥ ರಾಗಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ಈ ರಾಗಿ ಉಪ್ಪಿಟ್ಟು ತುಂಬಾ ರುಚಿಕರವಾಗಿರುತ್ತೆ, ಹಾಗೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು, ಹಾಗೆ ತಂಪು ಕೂಡ. ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈಗ ರಾಗಿ ಉಪ್ಪಿಟ್ಟು ಮಾಡೋದು ಹೇಗೆ ನೋಡೋಣ ಬನ್ನಿ. ಇದಕ್ಕೆ ನಾನು 1 ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಈ ರಾಗಿ ಹಿಟ್ಟನ್ನ ಹೀಗೆ ಸ್ವಲ್ಪ ಅಗಲವಾಗಿರೋಂಥ ಪಾತ್ರೆಗೆ ಹಾಕ್ಕೊಂಡ್ರೆ ಅದು ಕಲಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಈಗ ನೋಡಿ, ಇದಕ್ಕೊಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈ ಉಪ್ಪನ್ನ ರಾಗಿ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹೀಗೆ ಮೊದಲೇ ಉಪ್ಪು ಹಾಕ್ಕೊಳ್ಳೋದ್ರಿಂದ ರಾಗಿ ಚೆನ್ನಾಗಿ ಉಪ್ಪನ್ನೆಲ್ಲ ಅಬ್ಸರ್ವ್ ಮಾಡುತ್ತೆ. ಅದಕ್ಕೋಸ್ಕರ ಹೀಗೆ ಉಪ್ಪಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರಾಗಿ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಈ ರೀತಿ ಕಲಿಸ್ಕೊಳ್ಳೋವಾಗ ಆ ರಾಗಿ ಹಿಟ್ಟನ್ನ ಚೆನ್ನಾಗಿ ರಬ್ ಮಾಡಿ ಅದು ಚೆನ್ನಾಗಿ ಒದ್ದೆ ಆಗೋ ರೀತಿ ಕಲಿಸ್ಕೋಬೇಕು. ಇದಕ್ಕೆ 1 ಕಪ್ ರಾಗಿ ಹಿಟ್ಟಿಗೆ 1/4 ಕಪ್ ಆಗೋಷ್ಟು ನೀರು ಹಿಡಿಯುತ್ತೆ. ಹಾಗೆಯೇ ಇದು 1/4 ಕಪ್ಪಷ್ಟು ನೀರನ್ನ ಒಂದೇ ಸರಿ ಹಾಕಬಾರ್ದು. ಸ್ವಲ್ಪನೇ ಚುಮ್ಕಿಸ್ಕೊಂಡು ಕಲಿಸ್ಕೋಬೇಕು. ಸ್ವಲ್ಪ ನೀರು ಬಿದ್ದರೆ ಸಾಕು, ರಾಗಿ ಹಿಟ್ಟು ಈ ರೀತಿ ಹಿಡಿಯುತ್ತೆ. ಹಾಗಂತ ಸ್ವಲ್ಪ ನೀರು ಹಾಕ್ಕೊಂಡು ನಿಲ್ಲಿಸ್ಬಾರ್ದು. 1/4 ಕಪ್ಪಷ್ಟು ನೀರು ಹಿಡಿಯುತ್ತೆ, ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಉದುರಾಗಿರಬೇಕು. ಈ ರೀತಿ ನಾವು ಕಜ್ಜಾಯಕ್ಕೆ ಅಕ್ಕಿನ ತೇವಾಂಶ ಇರೋದು ರೀತಿ ಮಾಡ್ಕೋತೀವಲ್ಲ, ಆ ರೀತಿ ಇರಬೇಕು. ಈಗ ನೋಡಿ, 1/4 ಕಪ್ಪಷ್ಟು ನೀರು ಹಾಕ್ಕೊಂಡು ಕಲಸಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಲೇಟ್ನ ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಗ್ರೀಸ್ ಮಾಡಿಕೊಂಡು ಈ ಮಾಡಿ ಇಟ್ಕೊಂಡಿರೋಂಥ ರಾಗಿ ಹಿಟ್ಟನ್ನ ಇದಕ್ಕೆ ಹರಡ್ಕೊತಾ ಇದ್ದೀನಿ. ಇದನ್ನು ನಾವು ಸ್ಟೀಮ್ ಮಾಡ್ಕೋಬೇಕು. ಈ ರೀತಿ ಎಣ್ಣೆ ಹಾಕ್ಕೊಂಡು ಗ್ರೀಸ್ ಮಾಡೋದ್ರೂ ಹಾಕ್ಕೋಬೋದು, ಅಥವಾ ತೆಳುವಾಗಿರೋಂಥ ಬಟ್ಟೆ ಹಾಕ್ಕೊಂಡು ಆ ಬಟ್ಟೆ ಮೇಲೆ ಕೂಡ ಹಾಕ್ಕೋಬೋದು ಈ ರಾಗಿ ಹಿಟ್ಟನ್ನ. ಅದು ಕೂಡ ಚೆನ್ನಾಗಿ ಬರುತ್ತೆ. ಈಗ ಈ ರಾಗಿ ಹಿಟ್ಟನ್ನ ಈ ರೀತಿ ಮೊದಲೇ ನಾನು ಪಾತ್ರೆಯಲ್ಲಿ ನೀರು ಹಾಕಿ ಕಾಯೋದಕ್ಕೆ ಇಟ್ಟಿದ್ದೆ. ಇನ್ನು 10 ನಿಮಿಷಗಳ ಕಾಲ ಸ್ಟೀಮ್ ಮಾಡ್ಕೋಬೇಕು. ನೋಡಿ, ಈಗ ಇದು 10 ನಿಮಿಷ ಆಗಿದೆ, ಚೆನ್ನಾಗಿ ಸ್ಟೀಮ್ ಆಗಿದೆ. ಇದು ನೋಡಿ, ಸ್ಪೂನಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ. ಈ ರಾಗಿ ಹಿಟ್ಟು ಅರಳ್ಕೊಂಡಿದೆ, ಹಾಗೆ ಬೆಂದು ಇದೆ. ಆ ಸ್ಟೀಮ್ ಆಗಿರುವಾಗ ನೀರು ಅಂಶ ಎಲ್ಲ ಬೀಳುತ್ತಲ್ವ, ಹಾಗಾಗಿ ಅದು ಚೆನ್ನಾಗಿ ಸಾಫ್ಟ್ ಆಗುತ್ತೆ ರಾಗಿ ಹಿಟ್ಟು. ನೋಡಿ, ಇಲ್ಲಿ ಮುಟ್ಟಿದ್ರೆ ಅದು ಬನಿಯಾಗಿ ಬರುತ್ತೆ. ಈಗ ಇದನ್ನ ತೆಗೆದು ಪಕ್ಕಕ್ಕೆ ಇಟ್ಟುಕೊಂಡು ಇನ್ನೊಂದು ಪ್ಯಾನ್ಗೆ ಒಗ್ಗರಣೆಗೆ ಇಟ್ಕೊಳ್ಳೋಣ. ನೋಡಿ, ಇಲ್ಲಿ ಒಗ್ಗರಣೆಗೆ ನಾನು ಇಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ಇದು ಸ್ವಲ್ಪ ಎಣ್ಣೆ ಮುಂದಾಗಿದ್ದರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಈ ಎಣ್ಣೆ ಕಾದ ನಂತರ ಇದಕ್ಕೆ ಫಸ್ಟು 1 ಟೇಬಲ್ ಸ್ಪೂನಷ್ಟು ಗೋಡಂಬಿ ಹಾಕ್ಕೊಂಡು ಗೋಡಂಬಿನ ಕರೆದಿಟ್ಕೊತಾ ಇದ್ದೀನಿ. ಇಲ್ಲಿ ಒಗ್ಗರಣೆ ಜೊತೆನೇ ಹಾಕ್ಕೊಂಡ್ರೆ ಅದು ಮೆತ್ತಗಾಗುತ್ತೆ, ಕ್ರಿಸ್ಪಿನೆಸ್ ಇರೋದಿಲ್ಲ. ಅದಕ್ಕೋಸ್ಕರ ಫಸ್ಟೇ ಈ ಗೋಡಂಬಿನ ಕರೆದಿಟ್ಕೊತಾ ಇದ್ದೀನಿ. ಬೇಕು ಅಂದರೆ ಕಡಲೆಕಾಯಿ ಬೀಜನೂ ಕೂಡ ಇದೇ ರೀತಿ ಕರೆದಿಟ್ಕೋಬೋದು. ನಾನೇನಿಲ್ಲಿ ಕಡಲೆಕಾಯಿ ಬಳಸ್ತಾ ಇಲ್ಲ, ಹಾಗಾಗಿ ನಾನು ಕಡಲೆಕಾಯಿನ ಕರ್ಕೊಂಡಿಲ್ಲ. ಈ ಎಣ್ಣೆ ಕಾದಿರುತ್ತಲ್ವ, ಅದಕ್ಕೇ ಈಗ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಈ ಕಡಲೆಬೇಳೆ, ಉದ್ದಿನಬೇಳೆ ಒಂದು ಸ್ವಲ್ಪ ಹೊಂಬಣ್ಣ ಬರೋ ರೀತಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಒಂದು 6 ಹಸಿಮೆಣಸಿನ್ಕಾಯಿನ ಈ ರೀತಿ ಸ್ಲಿಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿನ ಹಾಕ್ಕೋಬೋದು. ನಂತರ ಇದಕ್ಕೆ ಒಂದು 2 ಕಡ್ಡಿಯಷ್ಟು ಕರಿಬೇವನ್ನ ಕೂಡ ಹಾಕ್ಕೊಂಡಿದ್ದೀನಿ. ಈ ಮೆಣಸಿನ್ಕಾಯಿ ಮತ್ತು ಕರಿಬೇವು ಸ್ವಲ್ಪ ಬಾಡಿದ ನಂತರ ಇದಕ್ಕೆ ನಾನು ಒಂದು 2 ಈರುಳ್ಳಿನ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಇಲ್ಲಿ ನಿಮಗೆ ಯಾವುದಾದ್ರು ತರಕಾರಿ ಹಾಕ್ಕೋಬೇಕು ಅನ್ನೋದಾದರೆ ಯಾವುದೇ ತರಕಾರಿ ಕೂಡ ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಈ ಈರುಳ್ಳಿ ಹೊಂಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇಲ್ಲಿ ಈಗಾಗಲೇ ರಾಗಿ ಹಿಟ್ಟಿಗೂ ಕೂಡ ಉಪ್ಪು ಹಾಕ್ಕೊಂಡಿದ್ದೀವಲ್ವ, ಹಾಗಾಗಿ ಇಲ್ಲಿ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು ರುಚಿಗೆ ಅನುಸಾರವಾಗಿ. ಈಗ ನೋಡಿ, ಇದು ಫ್ರೈ ಮಾಡ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ನಾವು ಸ್ಟೀಮ್ ಮಾಡಿ ಇಟ್ಕೊಂಡಿದ್ವಲ್ಲ ರಾಗಿ ಹಿಟ್ಟು, ಅದನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ರಾಗಿ ಹಿಟ್ಟು ಹಾಕೋತಾ ಇದ್ದರೆ ಗೊತ್ತಾಗ್ತಾ ಇದೆ ಆ ರಾಗಿ ಚೆನ್ನಾಗಿ ಬೆಂದಿದೆ, ಆದರೆ ಉದುರಾಗಿದೆ ಅಷ್ಟೇ. ಈ ರೀತಿ ಆ ಪ್ಲೇಟಲ್ಲಿರೋದನ್ನೆಲ್ಲ ಹಾಕ್ಕೊಂಡು ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಸಿ ಕಾಯಿ ತುರಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ನಿಂಬೆಹಣ್ಣನ್ನ ಕೂಡ ಹಿಂಡ್ಕೊಂಡಿದ್ದೀನಿ. ಇಲ್ಲಿ ಹಸಿ ಕಾಯಿ ತುರಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ. ಕಾಯಿ ತುರಿ ಇಷ್ಟಪಡೋರು ಇನ್ನೂ ಹೆಚ್ಚಾಗಿ ಕೂಡ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಸ್ವಲ್ಪ ಡ್ರೈ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಒಂದು 2 ಹಿಡಿ ಆಗೋಷ್ಟು ನೀರನ್ನ ಈ ರೀತಿ ಚುಮ್ಮಿಸ್ಕೊಂಡಿದ್ದೀನಿ. ಒಂದೇ ಸರಿ ಹಾಕಬಾರ್ದು, ಈ ರೀತಿ ಸುತ್ತು ಸ್ಪ್ರಿಂಕಲ್ ಮಾಡಬೇಕು, ಆವಾಗ ಅದು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಇದು ನಿಮಗೆ ಡ್ರೈ ಅನಿಸಿದ್ರೆ ಮಾತ್ರ ಈ ಥರ ಹಾಕ್ಕೋಬೇಕು. ಡ್ರೈ ಆಗಿಲ್ಲ, ಏನಿಲ್ಲ, ಕರೆಕ್ಟಾಗಿದೆ ಅನಿಸಿದ್ರೆ ಈ ರೀತಿ ಚುಮ್ಕಿಸ್ಕೊಳ್ಳೋದೇನು ಬೇಕಾಗಿಲ್ಲ. ನೋಡಿ, ಇಲ್ಲಿ ಕರೆಕ್ಟಾಗಿದೆ ಇವಾಗ ಕನ್ಸಿಸ್ಟೆನ್ಸಿ. ಹಾಗಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಡೋಣ. ಯಾಕಂದರೆ ನೀರು ಹಾಕಿದ್ದೀವಲ್ಲ, ಅದೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಲಿ ಅಂತ.
ಒಂದು 2 ನಿಮಿಷ ಇಟ್ಟರೆ ಸಾಕು. ನೋಡಿ ಈಗ ತೆಗೆದು ನೋಡ್ತಾ ಇದ್ದೀನಿ. ನೋಡಿ ಹದವಾಗಿ ಚೆನ್ನಾಗಿದೆ ರಾಗಿ ಉಪ್ಪಿಟ್ಟಿನ ಹದ ಕರೆಕ್ಟಾಗಿ ಬಂದಿದೆ. ಹಾಕಿದ್ದಂಥ ನೀರು ಕೂಡ ಅಷ್ಟೇ ಆ ರಾಗಿ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ. ಈ ನಾವು ಗೊಜ್ಜವಲಕ್ಕಿ ತಿಂದರೆ ಯಾವ ಥರ ಟೆಕ್ಸ್ಚರ್ ಇರುತ್ತೋ ಅದೇ ಟೆಕ್ಸ್ಚರ್ ಇರುತ್ತೆ ಈ ರಾಗಿ ಉಪ್ಪಿಟ್ಟು ಕೂಡ. ನೋಡಿ ಇಲ್ಲಿ ಈರುಳ್ಳಿ ಮುಂದಾಗಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಕರೆದಿಟ್ಕೊಂಡಿರೋಂಥ ಗೋಡಂಬಿನ ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಈಗ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದಂಥ ರಾಗಿ ಉಪ್ಪಿಟ್ಟು ತಿನ್ನೋದಕ್ಕೆ ಸಿದ್ಧ ಆಗಿದೆ. ಇದನ್ನು ಸರ್ವ್ ಮಾಡೋವಾಗ ಮೇಲೆ ಹಸಿ ಕಾಯಿ ತುರಿ ಹಾಕಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿ ಕೊಟ್ಟರಂತೂ ತುಂಬಾ ಚೆನ್ನಾಗಿರುತ್ತೆ. ಇಷ್ಟಪಡೋರು ಬೇಕಂದರೆ ಇದ್ರ ಜೊತೆ ಮೊಸರು ಹಾಕ್ಕೊಂಡು ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಬೇಸಿಗೆ ಕಾಲದಕ್ಕಂತೂ ಇದು ತುಂಬಾ ಸೂಕ್ತವಾಗಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ರಾಗಿನಲ್ಲಿ ಮುದ್ದೆ, ರೊಟ್ಟಿ ಅಥವಾ ದೋಸೆನೇ ಮಾಡ್ತಾಯಿರ್ತೀವಿ. ಈ ರೀತಿ ಒಂದು ಉಪ್ಪಿಟ್ಟು ಮಾಡಿ ಕೊಟ್ಟರಂತೂ ಒಂಥರ ಹೊಸ ರೀತಿಯೂ ಅನಿಸುತ್ತೆ, ಹಾಗೆ ರುಚಿ ಕೂಡ ಅಷ್ಟೇ ತುಂಬಾ ಅದ್ಭುತವಾಗಿರುತ್ತೆ. ನೋಡಿ ಇಲ್ಲಿ ತೆಂಗಿನಕಾಯಿಂದ ಗಾರ್ನಿಷ್ ಮಾಡೋದಂತೂ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಹಾಗೆ ಲೈಟಾಗಿ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಗೋಡಂಬಿಯಿಂದ ಅಲಂಕಾರ ಮಾಡೋದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ರಾಗಿ ಉಪ್ಪಿಟ್ಟನ್ನ ಎಂದಾದರೂ ಮಾಡಿದ್ರಾ? ಹಾಗಿದ್ರೆ ನೀವು ಯಾವ ರೀತಿ ಮಾಡಿದ್ದೀರಿ ಅನ್ನೋದನ್ನ ನಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನಾವು ಮಾಡಿರೋಂಥ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ನೀವು ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ. ಹಾಗೆ ಇನ್ನೂ ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪುಯ್ಯಾಸ್ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.